ವೆಲ್ಕಮ್ ಟು ಮೋಕ್ಷಿಕ ಅಕಾಡೆಮಿ. ಸೊ ಕೆಲವರು ಇನ್ನೂ ಕೂಡ ಆಪ್ಷನ್ ಎಂಟ್ರಿ ಮಾಡಿಲ್ಲ, ಅವರೆಲ್ಲ ತುಂಬ ವರಿಯಾಗಿದ್ದರು. ಸೊ ಅದು ಎಕ್ಸ್ಟೆನ್ಷನ್ ಬಗ್ಗೆ ಒಂದು ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಸೊ ಈವನ್ ಐ ಟ್ರೈಡ್ ಕೆ ಎ ಆಫೀಸ್ ಅರೌಂಡು 100 ಟೈಮ್ಸ್, ಬಟ್ ಅವರು ರೆಸ್ಪಾಂಡ್ ಮಾಡ್ತಾಯಿಲ್ಲ. ಇವತ್ತು ಮೇ ಬಿ ದೇ ಆರ್ ಅಪ್ಡೇಟಿಂಗ್ ಅಂತ ಅನ್ಕೋತೀನಿ. ಬಟ್ ಇಲ್ಲಿ ಹೊಸ ಮಾಹಿತಿ ಕೊಟ್ಟಿದ್ದಾನೆ. ಸೊ PGCET ಮೊದಲ ಸುತ್ತಿ ಆಯ್ಕೆ ದಿನಾಂಕವನ್ನು ವಿಸ್ತರಿಸಲಾಗಿದೆ ಅಂತ ಹೇಳಿದ್ದಾನೆ. ಸೊ ಅದೇನಂತ ನೋಟಿಫಿಕೇಷನ್ ಓದೋಣ. ಸೊ ಇಲ್ಲಿ ನೋಡ್ಬೋದು, ಮೊದಲ ಸುತ್ತಿನ ಸೀಟು ಹಂಚಿಕೆ ಇಚ್ಛೆ ಆಯ್ಕೆಗಳನ್ನು ಆದ್ಯತಾ ಕ್ರಮದಲ್ಲಿ ದಾಖಲಿಸುವುದಕ್ಕೆ ದಿನಾಂಕ 20/1/24ರಿಂದ 11ರವರೆಗೆ ವಿಸ್ತರಿಸಲಾಗಿದೆ. ಹಾಗೂ ಅಣುಕು ಸೀಟ್ ಹಂಚಿಕೆ ಅದನ್ನು 20th 8 ಗಂಟೆಗೆ ಬಿಡ್ತೀನಿ ಅಂತ ಹೇಳಿದ್ದಾನೆ. ಸೊ ದೇ ಹ್ಯಾವ್ ಎಕ್ಸ್ಟೆಂಡೆಡ್ ದ ಡೇಟ್ ಅಪ್ ಟು 20th. ಸೊ ನೀಡ್ ನಾಟ್ ಟು ವರಿ. ಸೊ MTech ಸ್ಟೂಡೆಂಟ್ಸ್ಗಳಿಗೆ ತುಂಬ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ತಾ ಇದ್ದೀರಾ. ಸೊ ಅದನ್ನು ರೆಕ್ಟಿಫೈ ಮಾಡೋ ಒಂದು ಇದರಲ್ಲಿ ಇದ್ದಾರೆ ಅನ್ಕೋತೀನಿ. ಸೊ ಅದಕ್ಕೋಸ್ಕರ ಎಕ್ಸ್ಟೆಂಡ್ ಮಾಡಿರ್ಬೋದು. ಸೊ ಹಾಗಾಗಿ ನಿಮ್ಮ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ 20th ಕೂಡ ಎಕ್ಸ್ಟೆಂಡನ್ನು ಮಾಡಿದ್ದಾರೆ. ಸೊ ಎಗೈನ್ ಎಲ್ಲ ಡೇಟ್ಸು ಕೂಡ ಇದಾಗುತ್ತೆ. ಸೊ ನೋಡೋಣ. ಆ್ಯಂಡ್ ಆಲ್ಸೋ ಮಾರ್ಕ್ ರಿಸಲ್ಟನ್ನು 20th ಆಫ್ಟರ್ 8 PM ಬಿಡ್ತೀನಿ ಅಂತ ಹೇಳಿದ್ದಾನೆ. ಓಕೆ, ದಿಸ್ ಇಸ್ ದ ಒನ್ ಇನ್ಫಾರ್ಮೇಷನ್. ಬಟ್ ರಿವೈಸ್ಡ್ ಒಂದು ಇದರಲ್ಲಿ ಏನು ಕೊಟ್ಟಿದೆ ಅಂತ ಚೆಕ್ ಮಾಡೋಣ. ಸೊ ರಿವೈಸ್ ಇದರಲ್ಲಿ 18th ಅಂತ ಹೇಳಿದರು. ಓಕೆ, ರಿವೈಸ್ಡ್ ಇದರಲ್ಲಿ 18th ಅಂತ ಹೇಳಿದರು, ಬಟ್ ಇಲ್ಲಿ 20th ತನಕ ಹೇಳಿದ್ದಾರೆ. ಸೊ ಅಗೈನ್ 20th ಬಿಟ್ಟರೆ 20th 23rd ಆಗುತ್ತೆ. ಓಕೆ, ಸೊ ನೀವು ಮಾಕ್ ಆಪ್ಷನ್ ಎಂಟ್ರಿ ಮಾಡೋ ರಿಸಲ್ಟ್ ಬಂದಮೇಲೆ ಅಗೈನ್ ಅದನ್ನು ರೀಶಫಲ್ ಮಾಡೋದಕ್ಕೆ. ಸೊ ಅಗೈನ್ ಇದು ಕೂಡ ಈ ಡೇಟ್ಸ್ ಕೂಡ ಚೇಂಜ್ ಆಗುತ್ತೆ, ಬಟ್ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ ಅವರು. ಸೊ ಕೊಟ್ಟ ತಕ್ಷಣ ನಾನು ಅಗೈನ್ ಅಪ್ಡೇಟ್ ಮಾಡ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಥ್ಯಾಂಕ್ ಯು.